ಮೇಕಪ್ ಆರ್ಟಿಸ್ಟ್ಗಳಿಗೆ ಬರೋ ಕಾಮನ್ ಮೆಸೇಜಸ್ಗಳು, ಅಕ್ಕ ಮೇಕಪ್ ಚಾರ್ಜ್ ಎಷ್ಟು, ಅಕ್ಕ ಸ್ವಲ್ಪ ಕಮ್ಮಿ ಮಾಡ್ಕೊಳ್ತೀರಾ. ಇನ್ನು ಕೆಲವ್ರು ಹೇಳ್ತಾರೆ, ಅಕ್ಕ ನಂಗೆ ಜಾಸ್ತಿ ಮೇಕಪ್ ಬೇಡ, ಲೈಟಾಗಿದ್ದರೆ ಸಾಕು, ಸೊ ಕಮ್ಮಿ ಮಾಡ್ಕೊಳ್ಳಿ ಅಂತ. ಆದರೆ ಒನ್ ಥಿಂಗ್ ಗೊತ್ತಾ, ಮೇಕಪ್ ಲೈಟ್ ಆಗಿರಲಿ ಹೆವಿ ಆಗಿರಲಿ ಪ್ರಾಡಕ್ಟ್ ಅದೇ ಯೂಸ್ ಆಗೋದು. ಫೌಂಡೇಶನ್ ಅದೇ, ಪ್ರೈಮರ್ ಅದೇ, ಸೆಟ್ಟಿಂಗ್ ಸ್ಪ್ರೇ ಕೂಡ ಅದೇ. ಮೇಕಪ್ ಆರ್ಟಿಸ್ಟ್ ಹತ್ರ ಇರೋ ಪ್ರಾಡಕ್ಟ್ ಎಲ್ಲ ಚೀಪಲ್ಲ. ಒಂದೊಂದು ಪ್ರಾಡಕ್ಟ್ ಕೂಡ 2,000 3,000, ಕೆಲವೊಂದು 5,000 ಕೂಡ ಇರುತ್ತೆ. ಒಂದು ಫುಲ್ ಕಿಟ್ ರೆಡಿ ಮಾಡ್ಕೊಳ್ಳಿಕ್ಕೆ ಲಕ್ಷ ಖರ್ಚು ಮಾಡಿರ್ತೀವಿ. ಆದರೆ ಕೆಲವೊಬ್ಬರು ಕಂಪೇರ್ ಮಾಡ್ತಾರೆ, ಅಕ್ಕ ಅವರು ಅಷ್ಟು ಕಮ್ಮಿ ಮಾಡಿಕೊಡ್ತಾರೆ, ನೀವ್ಯಾಕೆ ಇಷ್ಟು ಜಾಸ್ತಿ ಹೇಳ್ತೀರಾ ಅಂತ. ಆದರೆ ಮೇಕಪ್ ಅಂದರೆ ಪ್ರೈಸ್ ಮಾತ್ರ ಅಲ್ಲ, ಅದು ಸ್ಕಿಲ್, ಎಕ್ಸ್ಪೀರಿಯನ್ಸ್, ಕ್ವಾಲಿಟಿ ಪ್ರಾಡಕ್ಟ್ ಕೂಡ. ನೀವು ಬ್ರೈಡಲ್ ಮೇಕಪ್ಗೆ ಬುಕ್ ಮಾಡಿದಾಗ ಪೇ ಮಾಡೋದು ಬರೀ ಮೇಕಪ್ಗೆ ಅಲ್ಲ, ಆರ್ಟಿಸ್ಟ್ಗಳ ಸ್ಕಿಲ್ಗೆ, ಅವರ ಹಾರ್ಡ್ ವರ್ಕ್ಗೆ. ನನಗೆ ಜಾಸ್ತಿ ಮೇಕಪ್ ಬೇಡ, ತುಂಬ ಲೈಟ್ ಮೇಕಪ್ ಇದ್ದರೆ ಸಾಕು ಅಂತ ಹೇಳಿದ್ರು ಕೂಡ ಮೇಕಪ್ ಆರ್ಟಿಸ್ಟ್ಗಳ ಗೋಲ್ ಒಂದೇ ಆಗಿರುತ್ತೆ, ಬ್ರೈಡ್ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಸೊ ನೆಕ್ಸ್ಟ್ ಟೈಮಿಂದ ಮೇಕಪ್ ಆರ್ಟಿಸ್ಟ್ ಹತ್ರ ಪ್ರೈಸ್ ಕೇಳಿದಾಗ ದಯವಿಟ್ಟು ಡಿಸ್ಕೌಂಟ್ ಕೇಳಬೇಡಿ. ಆರ್ಟಿಸ್ಟ್ ವರ್ಕ್ಗೆ ವ್ಯಾಲ್ಯೂ ಕೊಡಿ, ರೆಸ್ಪೆಕ್ಟ್ ಕೊಡಿ. ಹಾಗೆ ನಿಮ್ಮ